ಇಲ್ಲಿ ಏನ್ ಬೇಕಾದ್ರೂ ನಡೆಯಬಹುದೆಂಬ ಮಾತಿಗೆ ನೆರಳಿನ ರೂಪದಲ್ಲಿ ಹಿಂಬಾಲಿಸುತ್ತಿದ್ದ ಆ ಮಹಿಳೆಯು ಮಾತನಾಡಲು ಆರಂಭಿಸಿದ್ದು. ತಾನು ಯಾರೆಂದು ಹೇಳಿದ್ದು. ಆಕೆಯಿಂದ ಊಹೆಗೂ ಮೀರಿದ ಅಚ್ಚರಿಗಳು ಎದುರಾಗಲು ನಿಂತದ್ದು. ಅಂತಹ ಅಚ್ಚರಿಗಳ ಮುಂದುವರಿದ ಭಾಗವೇ ನಮ್ಮ ಇಂದಿನ ಹೀಗೂ ಉಂಟೆ. ಕಡು ಕಷ್ಟದಲ್ಲಿ ಜೀವನ ಸಾಗಿಸುತ್ತಿದ್ದ ಕುಟುಂಬದ ನೆರವಿಗೆ ನಿಂತ ಆ ಮಹಿಳೆಯಿಂದ ಎದುರಾಗುತ್ತಿರುವ ಊಹೆಗೂ ನಿಲುಕದ ಅಚ್ಚರಿಗಳೇನು? ಈ ಮುಂಬೈ ನಗರದಲ್ಲಿ ಅಂದು ಒಂದು ವಿಚಿತ್ರ ಎದುರಾಯಿತು, ಒಂದು ಆಘಾತ ಎದುರಾಗಿಬಿಟ್ಟಿತು. ಅಂತಹ ವಿಚಿತ್ರವೇನೋ ಆಘಾತವೇನೆಂಬ ಪ್ರಶ್ನೆಗಳಿಗೆ ಉತ್ತರ ಆ ಯುವ ಕ್ರೀಡಾಪಟು. ಆತ ಉದಯೋನ್ಮುಖ ಫುಟ್ಬಾಲ್ ಕ್ರೀಡಾಪಟು. ಆತ ಮುಂಬೈನ ಜಿಮ್ಖಾನಾ ಫುಟ್ಬಾಲ್ ತಂಡದ ಕ್ರೀಡಾಪಟು. ಫುಟ್ಬಾಲ್ ಕ್ರೀಡೆಯಲ್ಲಿ ರಾಷ್ಟ್ರಮಟ್ಟದಲ್ಲಿ ಹೆಸರು ಮಾಡಲು ನಿಂತ ಆ ಹುಡುಗನಿಗೂ ಕರ್ನಾಟಕದ ನಂಟಿದೆ. ಅದು ಹೇಗೆ ಅಂದರೆ, ಆತ ಸಿಲ್ಲಿಲಲ್ಲಿ ಸೀರಿಯಲ್ ಖ್ಯಾತಿಯ ಸುನೇತ್ರ ಪಂಡಿತ್ ರವರ ಸ್ವಂತ ಅಕ್ಕನ ಮಗ. ನನ್ನ ಮಗ ಇವತ್ತು ನಡಿಬೇಕು ಅಷ್ಟೇ, ನೀನು ಅದೇನು ಮಾಡ್ತೀವ ಮಾಡು. ಅವನು ಫುಟ್ಬಾಲ್ ಪ್ಲೇಯರು, ಮುಂಬೈ ಜಿಮ್ಖಾನಾಗ ಆಡ್ತಾನವನು. ಸೊ ತುಂಬ ದೊಡ್ಡ ಪ್ಲೇಯರ್ ಅವನು. ಮುಂಬೈನ ಜಿಮ್ಖಾನಾ ಫುಟ್ಬಾಲ್ ತಂಡದ ಆಟಗಾರರಾಗಿರುವ ಇವರ ಅಕ್ಕನ ಮಗನಿಗೆ ಅಂದು ಮುಂಬೈನಲ್ಲಿ ಆಗಿದ್ದೇನೆಂಬ ಪ್ರಶ್ನೆಗಳಿಗೆ ಉತ್ತರವಿದೆ, ಒಂದು ಕ್ರೌರ್ಯವಿದೆ. ಅಂದು ಸುನೇತ್ರ ಪಂಡಿತ್ ರವರ ಅಕ್ಕನ ಮಗ ಮುಂಬೈನ ಆ ಫುಟ್ಬಾಲ್ ಗ್ರೌಂಡ್ನಲ್ಲಿ ಫುಟ್ಬಾಲ್ ಪ್ರಾಕ್ಟೀಸ್ ಮಾಡುತ್ತಿರುವಾಗ ಒಂದು ಮೂಲೆಯನ್ನ ಸೇರಿದ ಬಾಲನ್ನು ತರಲು ಆತ ಮುಂದಾದಾಗ ಡ್ರಗ್ಸ್ ಸೇವನೆ ಮಾಡುತ್ತಿದ್ದ ಕೆಲ ಯುವಕರು ಎದುರಾದರು. ಡ್ರಗ್ಸ್ ಸೇವನೆ ಮಾಡುತ್ತಿದ್ದ ಆ ಹುಡುಗರ ತಂಡವು ಬಾಲನ್ನು ಎತ್ತಿಕೊಂಡು ಚೇಷ್ಟೆ ಮಾಡಲು ಆರಂಭಿಸಿತು. ಸುನೇತ್ರ ಪಂಡಿತ್ರ ಅಕ್ಕನ ಮಗನ ಜೊತೆಗೆ ಮಾತಿಗೆ ಮಾತು ಬೆಳೆಸಿದ್ರು. ನೆಲಕ್ಕುರುಳಿಸಿ ಹೊಡೆಯಲು ನಿಂತರು. ಒಂದು ಕಲ್ಲು ಚಪ್ಪಡಿಯನ್ನ ತಲೆಯ ಮೇಲೆ ಹಾಕಿಬಿಟ್ರು. ತಲೆಯ ಅರ್ಧ ಚಿಪ್ಪೆ ಆಚೆಗೆ ಬಂದು ಬಿಟ್ಟಿತು. ಸೊ ತುಂಬ ದೊಡ್ಡ ಪ್ಲೇಯರ್ ಅವನು. ಯಾರೋ ಡ್ರಗ್ ಸೇವನೆ ಮಾಡಿದಂಥ ಕಿಡಿಗೇಡಿಗಳು ಅವನ ತಲೆ ಮೇಲೆ ಚಪ್ಪಡಿ ಕಲ್ಲೆ ತಾಕ್ಬಿಟ್ಟಿದ್ದಾರೆ. ಎಲ್ಲಿ ಕಲ್ಲು ಬಿತ್ತು ಆ ಚಿಪ್ಪೆ ಆಚೆ ಬಂದ್ಬಿಡ್ತು. ದ ಎಂಟೈರ್ ಸ್ಕಲ್ದು ಚಿಪ್ ಆಚೆ ಬಂದ್ಬಿಡ್ತು. ಇಲ್ಲ ಕೈ ಬಿಟ್ಟು ಹೋಗ್ತಾ ಇದ್ದಾನಲ್ಲ ಅನ್ನೋ ಒಂದು ಭಯ ನಮಗೆಲ್ಲರಿಗೂ, ಇಡೀ ಕುಟುಂಬಕ್ಕೆ ಆತಂಕ. ಆ ಸಂದರ್ಭದಲ್ಲಿ ಏನಾಯಿತು ಅಂತಂದರೆ, ನನ್ನ ಸ್ನೇಹಿತೆ ವೇದ, ಬಾ ನೀನು ಇಲ್ಲಿ. ವೈದ್ಯರು ಮೆದುಳಿನ ಆಪರೇಷನ್ ಮಾಡಿದ್ರು. ಆದರೆ ಈಗಲೇ ಏನನ್ನು ಹೇಳೋದಕ್ಕೆ ಬರೋದಿಲ್ಲ ಅಂತ ಹೇಳಿಬಿಟ್ಟರು. ಮುಂದೆ ಕೈಕಾಲುಗಳು ಅಲುಗಾಡಿಸಲು ಆಗದೇ ಇರಬಹುದು, ಪ್ರತಿಕ್ರಿಯಿಸಲು ಆಗದೇ ಇರಬಹುದೆಂಬ ವೈದ್ಯ ಲೋಕದ ಮಾಹಿತಿಯು ಕುಟುಂಬವನ್ನ ಆತಂಕದಲ್ಲಿ ಮುಳುಗಿಸಿತು. ಇಂತಹ ಸಮಯದಲ್ಲಿ ಸ್ನೇಹಿತೆ ವೇದಾರವರು ಸುನೇತ್ರ ಪಂಡಿತ್ ರವರಿಗೆ ಒಂದು ಸಲಹೆ ನೀಡಿದ್ರು. ಆ ಸಲಹೆಯೇ ನೀವು ಆ ಮಂದಿರಕ್ಕೆ ಹೋಗಿರೆಂಬುದು. ಇನ್ನು ಆ ಮಂದಿರವಾದರೂ ಯಾವುದು ಅಂದರೆ, ತಿಪ್ಪೆ ಇದ್ದಂತಹ ಜಾಗದಲ್ಲಿ ನಿರ್ಮಾಣವಾದ ಇಂಜಿನಿಯರ್ ಬಸವರಾಜಯ್ಯನವರಿಗೆ ಪ್ರತ್ಯಕ್ಷವಾಗಿ ಶಕ್ತಿ ಮಾತೆಯು ಕಾಣಿಸಿಕೊಂಡಂತಹ ಆ ಮಂದಿರಕ್ಕೆ.
ಇನ್ನು ಸ್ನೇಹಿತೆ ವೇದಾರವರು ನೀಡಿದಂತಹ ಸಲಹೆಯಂತೆ ಆ ಮಂದಿರಕ್ಕೆ ಹೋಗಿ ಆ ಶಕ್ತಿ ಮಾತೆಯ ವಿಗ್ರಹದ ಮುಂದೆ ನಿಂತು ಕಣ್ಣೀರಿಟ್ಟು ನನ್ನ ಮಗನನ್ನು ಉಳಿಸಿಕೊಡಿರೆಂದು ಸುನೇತ್ರ ಪಂಡಿತ್ರವರು ಬೇಡಲು ನಿಂತ ನಂತರ ಒಂದು ಚಕಿತ ಎದುರಾಗಲು ಆರಂಭಿಸಿತು. ಆ ಚಕಿತವೇ ICUನಲ್ಲಿದ್ದ ಸುನೇತ್ರರವರ ಅಕ್ಕನ ಮಗನು ಪ್ರತಿಕ್ರಿಯಿಸಲು ಆರಂಭಿಸಿತು. ಕೆಲ ದಿನಗಳ ನಂತರ ನಡೆದಾಡಲು ಆರಂಭಿಸಿತು. ಇಂದು ಆತ ದೊಡ್ಡ ಕಂಪನಿಯೊಂದರಲ್ಲಿ ಒಂದು ಜವಾಬ್ದಾರಿಯುತ ಕಾರ್ಯವನ್ನು ನಿರ್ವಹಿಸುತ್ತಿರುವುದು. ಹೇಳ್ತಾ ಇರೋ ಒಂದು ಇದರಲ್ಲೇ ನಮ್ಗೆ ಆ ವೈಬ್ರೇಷನ್ ಬಂದ್ಬಿಡುತ್ತೆ. ಆವತ್ತಿಂದ ಇಲ್ಲಿವರೆಗೂ ಒಂದು ಏನೋ ಒಂದು ಪಾಸಿಟಿವ್ ಆಯಿತು ನನಗೆ. ಈಗ ಅವ್ನು ಡಿಗ್ರಿ ಅದಾದಮೇಲೆ ಅವ್ನು ಡಿಗ್ರಿ ಮುಗಿಸ್ತಾ ಒಂದು ಒಳ್ಳೆ ಕಂಪನಿಯಲ್ಲಿ ಇವರ್ಗೋ ಅಂತ ಒಂದು ದೊಡ್ಡ ಕಂಪನಿನಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯಲ್ಲಿ ದೊಡ್ಡ ಹುದ್ದೆನಲ್ಲಿದ್ದಾನೆ. ಇನ್ನು ಇವರ ತಾಯಿಯವರು ಎಷ್ಟೇ ಕಷ್ಟ ಎದುರಾದರೂ ತಾವು ಭಕ್ತಿಯಿಂದ ಪೂಜಿಸುತ್ತಿದ್ದ ಆ ಮಾತೆಯನ್ನ ಮಗನನ್ನ ಆವರಿಸಿರುವ ವಿಚಿತ್ರತೆಗೆ ಕಾರಣ ಏನೆಂಬುದನ್ನು ತಿಳಿಯುವಂತಾಗಬೇಕೆಂದು ಬೇಡಿದ ದಿನ ಗಂಗರಾಜು ಅವರಿಗೆ ಒಂದು ಚಕಿತ ಎದುರಾಯಿತು. ಆ ಚಕಿತವೇ ಕನಸಲ್ಲಿ 3 ಶಕ್ತಿಗಳು ಒಂದಾಗುವಂತಹ ದೃಶ್ಯವು ಕಾಣಿಸಿಕೊಂಡಿತು. ಇನ್ನು ಮಾರನೇ ದಿನ ಗಂಗರಾಜು ಸ್ವಾಮಿಯವರ ತಾಯಿಯವರಿಗೆ ಒಂದು ಚಕಿತ ಎದುರಾಯಿತು. ಆ ಚಕಿತವೇ ಆ ಮಹಿಳೆ ಯಾರೆಂಬುದು ತಿಳಿದುಬಿಟ್ಟಿತ್ತು. ನಾನು ನಿಮ್ಮೊಂದಿಗೆ ಸದಾ ಇರುತ್ತೇನೆಂದು ಹೇಳಿದ್ದು. ಇನ್ನು ನೀವು ಯಾವುದಕ್ಕೂ ಆತಂಕ ಪಡುವ ಅಗತ್ಯವಿಲ್ಲ ಅಂತ ವಾಗ್ದಾನ ಮಾಡಿದ್ದು. ಕಷ್ಟವೆಂದು ಬರುವ ಜನರ ಕಷ್ಟಗಳನ್ನು ಪರಿಹರಿಸುತ್ತೇನೆಂದು ಹೇಳಿದ್ದು. ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಿಂದೆ ನಡೆದದ್ದು ಮುಂದೆ ನಡೆಯುವುದು ಎಲ್ಲ ತೋರಿಸುವ ಬೆಳಕು. ಇನ್ನು ಅಂತಹ ವಾಗ್ದಾನ ನೀಡಿದ್ದಾದ್ರೂ ಯಾರು ಅಂದ್ರೆ ಆ ಮಹಿಳೆಗೆ ಆವಾಹನೆಯ ನಂತರ ಸುಪ್ತಾವಸ್ಥೆಯನ್ನು ತಲುಪಿದ ಗಂಗರಾಜು ಸ್ವಾಮಿ ಅವರು. ಬೆಳಕು, ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಿಂದೆ ನಡೆದದ್ದು ಮುಂದೆ ನಡೆಯುವುದು ಎಲ್ಲ ತೋರಿಸುವ ಬೆಳಕು. ಇನ್ನು ಗಂಗರಾಜು ಸ್ವಾಮಿಯವರನ್ನ ಆವಾಹಿಸಿದಂತಹ ಇದೀಗ ಊಹೆಗೂ ನಿಲುಕದ ಅಚ್ಚರಿಗಳನ್ನು ಎದುರಾಗಿಸುತ್ತಿರುವ ಆ ಮಹಿಳೆಯಾದರೂ ಯಾರು ಅಂದ್ರೆ ಗಂಗರಾಜು ಸ್ವಾಮಿಯವರ ತಾಯಿಯವರು ಭಕ್ತಿಯಿಂದ ಆರಾಧಿಸುತ್ತಿದ್ದ ಆ ಶಕ್ತಿ ಮಾತೆ. ಇನ್ನು ಅಂತಹ ಚಕಿತವು ಎದುರಾದ ನಂತರ ಗಂಗರಾಜು ಸ್ವಾಮಿಯವರ ತಾಯಿಯವರು ಆ ಶಕ್ತಿ ಮಾತೆಯನ್ನ ಕಳಸದಲ್ಲಿ ಬಂದು ಕೂರಲು ಕೋರಿಕೊಂಡ ನಂತರ ಆ ಕಳಸವನ್ನು ಭಕ್ತಿಯಿಂದ ಆರಾಧಿಸಲು ನಿಂತ ನಂತರ ಕಳಸದಲ್ಲಿನ ಶಕ್ತಿ ಮಾತೆಯಿಂದ ಊಹೆಗೂ ನಿಲುಕದ ಅಚ್ಚರಿಗಳು ಎದುರಾಗಲು ಆರಂಭಿಸಿದವು. ಬೆಳಕು, ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಿಂದೆ ನಡೆದದ್ದು ಮುಂದೆ ನಡೆಯುವುದು ಎಲ್ಲ ತೋರಿಸುವ ಬೆಳಕು. ಅವರು ಸಾಫ್ಟ್ವೇರ್ ಇಂಜಿನಿಯರ್. ಯಾವ ವಿಸ್ಮಯಗಳನ್ನು ನಂಬದ ಅವರ ಜೀವನದಲ್ಲಿ ಊಹೆಗೂ ನಿಲುಕದ ಒಂದು ಚಕಿತ ಎದುರಾಗಿ ಬಿಟ್ಟಿತ್ತು. ಅಂತಹ ಚಕಿತವನ್ನು ಕಂಡಂತಹ ಆ ಸಾಫ್ಟ್ವೇರ್ ಇಂಜಿನಿಯರ್ ಆದರೂ ಯಾರು ಅಂದ್ರೆ ಪದ್ಮಾವತಿ. ನಿಮಗೆ ಎದುರಾದ ಆ ಚಕಿತವಾದರೂ ಏನು ಅನ್ನುವ ಪ್ರಶ್ನೆಗಳಿಗೆ ಪದ್ಮಾವತಿಯವರಿಂದ ಬಂದಂತಹ ಉತ್ತರವೇನು ಅಂದ್ರೆ, ಸರ್, ಆಕೆ ನಮ್ಮ ಮಾವನ ಮಗಳು. ನಮ್ಮ ಮಾವನ ಮಗಳು ಚಂದದ ಹುಡುಗಿ, ಒಳ್ಳೆಯ ಹೃದಯವುಳ್ಳ ಹುಡುಗಿ. ಆಕೆಯು ಸಹ ಒಂದು ಪ್ರತಿಷ್ಠಿತ IT ಕಂಪನಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾಳೆ. ಅಂತಹ ಯುವತಿಗೆ ಒಂದು ವಿಚಿತ್ರ ಎದುರಾಗಿ ಬಿಟ್ಟಿತ್ತು. ಹಾಗೆ ಎದುರಾದ ವಿಚಿತ್ರವೇ ಆಕೆ ಏಕಾಏಕಿ ದಪ್ಪವಾಗಿ ಬಿಟ್ಟಿತ್ತು. ಇಡೀ ದೇಹ ಊದಿಕೊಂಡು ಬಿಟ್ಟಿತ್ತು. ಚರ್ಮವೆಲ್ಲ ಕೆಂಪಾಗಿ ಬಿಟ್ಟಿತ್ತು. ಉಸಿರಾಟದಲ್ಲಿ ಅತೀವ ಸಮಸ್ಯೆ ಎದುರಾಗಿತ್ತು. ವೈದ್ಯರು ಆಗೋದಿಲ್ಲ ಅಂತ ಹೇಳಿಬಿಟ್ಟಿತ್ತು.
ಮಿತಿ ಮೀರೋ ಡಾಕ್ಟರ್ ಸೆಡ್ ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಪ್ರಾಬ್ಲಿ ಇಂಡೈರೆಕ್ಟಾಗಿ ಹೇಳಿದ್ರೆ ನಥಿಂಗ್ ಕ್ಯಾನ್ ಬಿ ಡನ್ ಅಷ್ಟೇ. ಯು ಗೈಸ್ ಸಿ ವಾಟ್ ಯು ವಾಂಟ್ ಟು ಡೂ, ಇಟ್ಕೋತೀರಾ ಮನೆ ಕರ್ಕೊಂಡು ಹೋಗ್ತಾರಾ ಏನು ಅಂತಂದರು. ಇಡೀ ಮನೆ ಮಂದಿ ರೋಧಿಸಲು ನಿಂತರು. ಅಂತಹ ಸಮಯದಲ್ಲಿ ಪದ್ಮಾವತಿಯವರಿಗೆ ಓರ್ವರು ಒಂದು ಸಲಹೆ ನೀಡಿದ್ರು. ಆ ಸಲಹೆಯೇ ವಿಸ್ಮಯಕಾರಿ ರೀತಿಯಲ್ಲಿ ಗಂಗರಾಜು ಸ್ವಾಮಿಯವರ ಮನೆಗೆ ಬಂದಂತಹ ಆ ಶಕ್ತಿ ಮಾತೆ. ಪದ್ಮಾವತಿಯವರು ಆ ಶಕ್ತಿ ಮಾತೆಯ ಮುಂದೆ ನಿಂತು ಸಮಸ್ಯೆಯನ್ನ ಹೇಳಿಕೊಂಡಾಗ ಆ ಮಾತೆಯಿಂದ ಒಂದು ಉತ್ತರವು ಸಿಕ್ಕಿತು. ಆ ಉತ್ತರವೇ ಇನ್ನು 1 ಗಂಟೆ ಮಾತ್ರ ಸಮಯವಿದೆ ಅಂತ ಹೇಳಿದ್ದು. ಆ ಯುವತಿಯ ದೇಹದೊಳಗೆ ಓರ್ವ ಪುರುಷನ ಪ್ರೇತಾತ್ಮವು ಸೇರಿಕೊಂಡಿದೆ ಅನ್ನೋದು. ಆಕೆಯ ದೇಹದಲ್ಲಿ ಓರ್ವ ಪುರುಷನ ಪ್ರೇತಾತ್ಮ ಸೇರಿಕೊಂಡಿದೆ. ನಾನು ಕೊಡುವ ನಿಂಬೆಹಣ್ಣನ್ನ 1 ಗಂಟೆಯೊಳಗೆ ಆಕೆಗೆ ಮುಟ್ಟಿಸಬೇಕು, ಹಾಗಾದ್ರೆ ಮಾತ್ರ ಆಕೆ ಬದುಕುಳಿಯುತ್ತಾಳೆಂಬ ವಾಗ್ದಾನವೂ ಸಿಕ್ಕಿತು. ಆಮೇಲೆ ಇಲ್ಲಿ ಬಂದು ಅಮ್ಮನ ಕೇಳಿದಾಗ ಅಮ್ಮ ಏನಿದ್ದು ನೀವೇ ಕಾಪಾಡಬೇಕು, ದಾರಿ ತೋರಿಸ್ಲೇಬೇಕು ಅಂದಾಗ ಬಾಲ್ಕೆ ಮಿತಿ ಮೀರೋ ಹೋಗಿದೆ. ಬಟ್ 1 ಗಂಟೆ ಕಾಲ ಇದೆ. 1 ಗಂಟೆ ಕಾಲಲ್ಲಿ ನೀನು ಇಲ್ಲಿಂದ ಹೋಗಿ ಒಂದು ನಿಂಬೆಹಣ್ಣು ಕೊಡ್ತೀನಿ, ಆ ನಿಂಬೆಹಣ್ಣು ತೊಗೊಂಡು ಹೋಗಿ ಅಮ್ಮನ ಹಾಸ್ಪಿಟ್ಲಲ್ಲಿ ಬಾಲ್ಕಿಗೆ ಇದು ಮಾಡಿಬಿಟ್ಟು ನಿಂಬೆಹಣ್ಣು ಹೊಡಿ ನೀನು, ಅವಾಗ ನಂಗೆ ದಾರಿ ಸಿಗತ್ತೆ ಮಾಡೋದಕ್ಕೆ ಅಂತಂದರು. ವೆನ್ ಡೀಟೇಲ್ ಹೋದಾಗ ಆಮೇಲೆ ಅಮ್ಮನ ಕೇಳಿದಾಗ ಶಿ ವಾಸ್ ಪೊಸೆಸ್ಡ್ ಬೈ ಅ ಮೇಲ್ ಸ್ಪಿರಿಟ್. ಶಕ್ತಿ ಮಾತೆಯಿಂದ ಸಿಕ್ಕಿದಂತಹ 1 ಗಂಟೆಯೊಳಗೆ ತಲುಪಿಸಬೇಕೆಂದು ಹೇಳಿದ ನಿಂಬೆ ಹಣ್ಣನ್ನು ಹಿಡಿದು ಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವ ಆಸ್ಪತ್ರೆಯ ಕಡೆಗೆ ಸಾಗಿದರು ಪದ್ಮಾವತಿ. ವೇಗವಾಗಿ ಆಸ್ಪತ್ರೆಯತ್ತ ಧಾವಿಸಿದ ಪದ್ಮಾವತಿಯವರು ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದ, ಇನ್ನೇನು ಪ್ರಾಣ ಹೋಗುತ್ತೆಂದು ಹೇಳಲಾದ ತಮ್ಮ ಮಾವನ ಮಗಳ ಅಂಗೈಯನ್ನ ತೆರೆದು ಆ ನಿಂಬೆಹಣ್ಣನ್ನ ಇಟ್ಟರು. ಮಾವನ ಮಗಳ ಕೈಗೆ ನಿಂಬೆಹಣ್ಣನ್ನ ಇಟ್ಟು ತಮ್ಮ ಕೈಯಲ್ಲಿ ಅದುಮಿ ಹಿಂಡಿದ ನಂತರ ಒಂದು ವಿಚಿತ್ರ ಎದುರಾಯಿತು. ಆ ವಿಚಿತ್ರವೇ ಆಕೆ ಜೋರಾಗಿ ಕಿರುಚಾಡಲು ಆರಂಭಿಸಿದ್ದು. ಆಕೆ ಕಿರುಚಾಡಲು ನಿಂತ ನಂತರ ಒಂದು ವಿಚಿತ್ರ ಎದುರಾಯಿತು. ಆ ವಿಚಿತ್ರವೇ ಆಕೆಯ ದೇಹದಿಂದ ಏನೋ ಹೋದಂತಾಗಿತ್ತು. ಅಂತಹ ಚಕಿತ ಎದುರಾದ ನಂತರ ಮತ್ತೊಂದು ಚಕಿತ ಎದುರಾಯಿತು. ಆ ಚಕಿತವೇ ಆಕೆ ಏಕಾಏಕಿ ಎದ್ದು ಕುಳಿತಿದ್ದು. ನನ್ನನ್ನ ಮನೆಯಲ್ಲಿ ಕರೆಯುವ ಹೆಸರನ್ನ ಹಿಡಿದು ಪೂಜಾ ಐ ಆಮ್ ಫೈನ್ ಲೆಟ್ಸ್ ಗೋ ಅಂತ ಹೇಳಿತು. ಮಾರನೇ ದಿನವೇ ರಿಪೋರ್ಟ್ ನಾರ್ಮಲ್ ಅಂತ ಬಂದದ್ದು. ಆನಂತರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದು. ಇಟ್ಸ್ ಜಸ್ಟ್ ಐ ಕುಡ್ ಸೆನ್ಸ್ ಹಿಂಗೆ ಹೋಗ್ತಾ ಇರೋದು. ಅದು ಹೋಗಿದ ತಕ್ಷಣ ಶಿ ಜಸ್ಟ್ ಮಂಚದ ಮೇಲೆ ಹಿಂಗೆ ಎದ್ದು ಕೂತ್ಕೊಂಡ್ಬಿಟ್ಲು. ಪೂಜಾ ಐ ಆಮ್ ಫೈನ್ ನೌ, ಐ ಆಮ್ ಫೈನ್ ಲೆಟ್ಸ್ ಗೋ ಹೋಮ್ ಅಂತ. 15-20 ಡೇಸಲ್ಲಿ ಆಗದೆ ಇರೋದು. ಅಮ್ಮ ಹತ್ರ ನಿಂಬೆಹಣ್ಣು ತೊಗೊಂಡು ಹೋಗಿ ಅಮ್ಮ ಏನು ಹೇಳಿದ್ರು ಅದು ಪ್ರಾಸೆಸ್ ಫಾಲೋ ಮಾಡಿದ್ದಕ್ಕೆ ಶಿ ಈಸ್ ಔಟ್ ಆಫ್ ಅ ಡೆತ್ ಬೆಡ್. ಇನ್ನು ತಮ್ಮ ನೆರವಿಗೆ ಬಂದ ಆ ಶಕ್ತಿ ಮಾತೆಯನ್ನ ಕಳಸದ ರೂಪದಲ್ಲಿ ಇವರ ತಾಯಿ ಹಾಗೂ ಇವರು ಭಕ್ತಿಯಿಂದ ಆರಾಧಿಸಲು ನಿಂತ ನಂತರ ಸಹಸ್ರಾರು ಜನರ ಕಷ್ಟಗಳು ವಿಸ್ಮಯಕಾರಿ ರೀತಿಯಲ್ಲಿ ನಿವಾರಣೆಯಾಗಲು ನಿಂತವು. ನಂತರ ಗಂಗರಾಜುರವರಿಗೆ ಶಕ್ತಿ ಮಾತೆಗೆ ಒಂದು ಮಂದಿರವನ್ನ ಕಟ್ಟುವ ಇಚ್ಛೆಯಾಯಿತು. ಅಂತಹ ಇಚ್ಛೆಯಾದ ನಂತರ ಮಾತೆಯ ವಿಸ್ಮಯವೆಂಬಂತೆ ಕನಸಲ್ಲೇ ಕಾಣಿಸಿಕೊಂಡ ಒಂದು ಜಾಗವು ಮಂದಿರಕ್ಕಾಗಿ ನಿಶ್ಚಯವಾಯಿತು. ಇನ್ನು ಯಾರಿಂದ ಆಯ ಹಾಕಿಸುವುದು, ಯಾರಿಂದ ಪ್ಲಾನ್ ಮಾಡಿಸುವುದೆಂಬ ಯೋಚನೆ ತಲೆಗೆ ಬಂದ ನಂತರ ಒಂದು ಅಚ್ಚರಿ ಎದುರಾಯಿತು. ಆ ಅಚ್ಚರಿಯೇ ಆ ಶಕ್ತಿ ಮಾತೆಯು ಕನಸಲ್ಲಿ ಓರ್ವ ವ್ಯಕ್ತಿಯನ್ನು ತೋರಿಸಿದ್ದು. ಅವರ ಜೊತೆಯಲ್ಲಿ ನೀನು ಮುಂದುವರಿ ಎಂದು ಹೇಳಿದ್ದು. ಹಾಗೆ ಕನಸಲ್ಲಿ ಮಾತೆಯು ತೋರಿದಂತಹ ಆ ವ್ಯಕ್ತಿಯಾದರೂ ಯಾರು ಅಂದರೆ ಸಿವಿಲ್ ಇಂಜಿನಿಯರ್ ಬಸವರಾಜಯ್ಯ. ಒಬ್ಬರು ವೃದ್ಧ ರೂಪದಲ್ಲಿ ಈಗ ಅವರು ನಮ್ಮ ಬಸವರಾಜ್ ಸರ್ ಅಂತ ಇದ್ದಾರೆ. ನನ್ನ ಕನಸಲ್ಲಿ ಕಾಣಿಸಿದ್ರು ಅವರು. ಹಾಗೆ ಕನಸಿನಲ್ಲಿ ಸಿವಿಲ್ ಇಂಜಿನಿಯರ್ ಬಸವರಾಜಯ್ಯನವರು ಕಾಣಿಸಿಕೊಂಡ ನಂತರ ಕೆಲವೇ ದಿನಗಳಲ್ಲಿ ಒಂದು ಚಕಿತ ಎದುರಾಯಿತು. ಆ ಚಕಿತವೇ ಓರ್ವ ಸ್ನೇಹಿತರ ನೆರವಿನಿಂದ ಇಂಜಿನಿಯರ್ ಪರಿಚಯವಾಗಿತ್ತು.
ಹಾಗೆ ಪರಿಚಯವಾದ ವ್ಯಕ್ತಿಯೇ ಕನಸಲ್ಲಿ ಕಂಡಂತಹ ಇಂಜಿನಿಯರ್ ಬಸವರಾಜಯ್ಯ. ಇಂಜಿನಿಯರ್ ಬಸವರಾಜಯ್ಯನವರನ್ನ ನೋಡಿದ ಕೂಡಲೇ ಗಂಗರಾಜು ಸ್ವಾಮಿಯವರಿಗೆ ರೋಮಾಂಚನವಾಯಿತು. ನೀನು ಇದ್ದೀಯಮ್ಮ ಅಂತ ಆ ತಾಯಿಯನ್ನ ನೆನೆದು ಕಣ್ಣೀರಿಡಲು ಆರಂಭಿಸಿದ್ರು. ಇಂಜಿನಿಯರ್ ಬಸವರಾಜಯ್ಯನವರು ಮಂದಿರಕ್ಕಾಗಿ ಆಯ ನೋಡಲು ಬಂದೇ ಬಿಟ್ಟರು. ಇದೇನು ತಿಪ್ಪೆ ತರಹ ಜಾಗ ಇದೆಯಲ್ಲ, ಇಲ್ಲಿ ಮಂದಿರ ಕಟ್ಟುತ್ತೀರಾ ಅಂತ ಬೇಸರಗೊಂಡು ಮನೆಗೆ ಹೋದ ಸಿವಿಲ್ ಇಂಜಿನಿಯರ್ ಬಸವರಾಜಯ್ಯನವರಿಗೆ ಒಂದು ಚಕಿತ ಎದುರಾಯಿತು. ಆ ಚಕಿತವೇ ಕನಸಲ್ಲಿ ಶಕ್ತಿ ಮಾತೆ ಕಾಣಿಸಿಕೊಂಡು ಅದೇ ಜಾಗದಲ್ಲಿ ಮಂದಿರ ಕಟ್ಟಬೇಕು, ಅಲ್ಲಿ ನಾನು ಇದ್ದೀನೆಂಬ ಸಂದೇಶ. ಅಂತಹ ಚಕಿತ ಎದುರಾದ ನಂತರ ಮಾರನೇ ದಿನವೇ ಆ ಜಾಗಕ್ಕೆ ಹೋಗಿ ಆಯ ನೋಡುವ ಕೆಲಸವನ್ನ ಆರಂಭಿಸಿದ್ರು. ಆನಂತರ ಮಂದಿರ ಕಟ್ಟುವ ಕೆಲಸ ಆರಂಭವಾಗಿಯೇ ಬಿಟ್ಟಿತು. ಆ ಶಕ್ತಿ ಮಾತೆಗೆ ಮಂದಿರವನ್ನ ಕಟ್ಟಿದ ನಂತರ ಎದುರಾಗಲು ನಿಂತ ಊಹೆಗೂ ನಿಲುಕದ ಚಕಿತಗಳೇನು? ಆ ವಿಸ್ಮಯಕಾರಿ ಮಂದಿರ ಇರೋದೆಲ್ಲಿ ತಿಳಿಯೋಣ ಒಂದು ಸಣ್ಣ ಬ್ರೇಕ್ನ ನಂತರ. ಆ ಮಂದಿರವನ್ನ ಕಟ್ಟಿದ ನಂತರ ಎದುರಾಗಲು ನಿಂತ ಅಚ್ಚರಿಗಳಾದ್ರೂ ಏನು? ಆ ವಿಸ್ಮಯಕಾರಿ ಮಂದಿರ ಇರೋದೆಲ್ಲಿ? ಆ ಶಕ್ತಿ ಮಾತೆಯಾದ್ರೂ ಯಾರು? ಆ ಮಂದಿರವನ್ನ ಕಟ್ಟಿದ ನಂತರ ಶಕ್ತಿ ಮಾತೆಯಿಂದ ಊಹೆಗೂ ನಿಲುಕದ ಅಚ್ಚರಿಗಳು ಎದುರಾಗಲು ಆರಂಭಿಸಿದವು. ಉದ್ಯಮಿ ರೇಣುಕೇಶ್ರನ್ನ ಆವರಿಸಿದ್ದ ವಿಚಿತ್ರ ಸಮಸ್ಯೆಗೆ ಕಾರಣವೇನೆಂದು ತಿಳಿಯಿತು. ತಮ್ಮಿಂದ ಸಹಾಯ ಪಡೆದವರಿಂದಲೇ ಕ್ಷುದ್ರ ಪ್ರಯೋಗದ ಸಂಗತಿ ತಿಳಿಯಿತು. ಅಂತಹ ಕ್ಷುದ್ರ ಪ್ರಯೋಗದ ವಿಚಿತ್ರತೆಯು ಶಕ್ತಿ ಮಾತೆಯಿಂದ ವಿಸ್ಮಯಕಾರಿ ರೀತಿಯಲ್ಲೇ ಪರಿಹಾರವಾಗಿ ಬಿಟ್ಟಿತ್ತು. ಮಾಡುತ್ತಿದ್ದಂತಹ ವ್ಯವಹಾರ ಮತ್ತಷ್ಟು ವೃದ್ಧಿಯಾಯಿತು. 300 ಜನರು ಕೆಲಸ ಮಾಡುತ್ತಿದ್ದ ಕಂಪನಿಯು 500 ಜನರು ಕೆಲಸ ಮಾಡುವಂತಹ ಕಂಪನಿಯಾಗಿಬಿಟ್ಟಿತು. 100% ಸಂಪೂರ್ಣವಾಗಿದೆ. ಅಲ್ಲಿ ಎರಡನೇ ಮಾತೇ ಇಲ್ಲ. ಇನ್ಫ್ಯಾಕ್ಟ್ ಉಪ್ತುನ್ಬಿಟ್ಟು ಸಪ್ಪೆ ಅಂತ ಹೇಳೋ ಜನರು ನಾವಲ್ಲ. ಇನ್ಫ್ಯಾಕ್ಟು ನಾನು ಸತ್ಯನ ಸಿಕ್ಕಾಪಟ್ಟೆ ತುಂಬ ಪ್ರಾಮಾಣಿಕವಾಗಿ ನಾನು ನೋಡ್ತೀನಿ. ಇಲ್ಲೇ ಇರೋದನ್ನ ಇಲ್ಲ ಅಂತ ಹೇಳಲ್ಲ. ಇನ್ಫ್ಯಾಕ್ಟು ಸತ್ಯನ ಒಂದು ಸರಿ ಕಂಡ ಮೇಲೆ 100% ಸತ್ಯ ಇದೆ. ಅದು ನನಗೆ ಎಕ್ಸ್ಪೀರಿಯನ್ಸ್ ಬಂದಿದೆ. ಇವರ ಹೆಸರು ತ್ಯಾಗರಾಜನ್ ಅಂತ. ಬೆಂಗಳೂರಿನಲ್ಲಿ ಉದ್ಯಮವನ್ನ ನಡೆಸುತ್ತಿದ್ದ ಇವರಿಗೆ ಒಂದು ಆಘಾತ ಎದುರಾಯಿತು. ಆ ಆಘಾತವೇ ಪ್ರೀತಿಯ ಮಡದಿಗೆ ಬ್ರೈನ್ ಸ್ಟ್ರೋಕ್ ಆಗಿತ್ತು. ಇದೊಂದು ಸಂದರ್ಭದಲ್ಲಿ ನಮ್ಮ ಮಿಸ್ಸಸ್ ಹುಷಾರಾಗಿಲ್ಲ, ಬ್ರೈನ್ ಸ್ಟ್ರೋಕ್, ಲೆಫ್ಟ್ ಸೈಡ್. ಸೊ ಅದಾಗಿ ಫುಲ್ ರೈಟ್ ಸೈಡ್ ಕಂಪ್ಲೀಟ್ ಎಫೆಕ್ಟೆಡ್ ಆಗಿತ್ತು. ವೈದ್ಯರು ಹೇಳಲು ಬರೋದಿಲ್ಲ ಅಂತ ಹೇಳಿಬಿಟ್ಟರು. ಈ ಸಮಯದಲ್ಲಿ ತ್ಯಾಗರಾಜನ್ರವರು ಕಣ್ಣೀರಿಟ್ಟು ದೇವರನ್ನ ಬೇಡಲು ನಿಂತ ನಂತರ ಒಂದು ಚಕಿತ ಎದುರಾಯಿತು. ಆ ಚಕಿತವೇ ಮಡದಿಗೆ ಫಿಸಿಯೋಥೆರಪಿ ಮಾಡುತ್ತಿದ್ದ ಹುಡುಗಿಯು ಆ ಶಕ್ತಿಮಾತೆಯ ಮಂದಿರದ ಬಗ್ಗೆ ತಿಳಿಸಿತು. ಇವರು ಅಲ್ಲಿಗೆ ಹೋಗಿ ಆ ಶಕ್ತಿಮಾತೆಯನ್ನು ಬೇಡಲು ನಿಂತ ನಂತರ ಇದೀಗ ಒಂದು ಅಚ್ಚರಿ ಎದುರಾಗಿದೆ. ಆ ಅಚ್ಚರಿಯೇ ಬದುಕುಳಿಯುವುದು ಕಷ್ಟವೆಂದು ಹೇಳಲಾಗಿದ್ದ ಮಡದಿ ಚೇತರಿಸಿಕೊಳ್ಳುತ್ತಿರುವುದು, ಬಿದ್ದು ಹೋದ ಕೈಕಾಲುಗಳಲ್ಲಿ ಚಲನೆ ಆರಂಭವಾಗಿರೋದು. ಈಗ ಆಲ್ಮೋಸ್ಟ್ 2 years ಮೇಲೆ ಆಗಿದೆ. ಕಣ್ಬಿಡಕ್ಕೆ ಶುರು ಮಾಡಿಬಿಟ್ರು, ಕೈಕಾಲು ಸ್ವಲ್ಪ ಅಲ್ಲಾಡ್ತಾ ಇದ್ದಾರೆ. ಅದೆಲ್ಲ ಅಮ್ಮ ಕೃಪೆಯಿಂದಾನೆ. ಅಲ್ಲಿ ಮಂದಿರ ಕಟ್ಟಿದ ಕೆಲವೇ ವರ್ಷಗಳಲ್ಲಿ ಶಕ್ತಿ ಮಾತೆಯಿಂದ ಸಹಸ್ರಾರು ಜನರು ಒಳಿತನ್ನ ಕಂಡಿದ್ದಾರೆ, ಕಾಣುತ್ತಿದ್ದಾರೆ.
ಇನ್ನು ಊಹೆಗೂ ಮೀರಿದ ಅಚ್ಚರಿಗಳನ್ನು ಎದುರಾಗಿಸುತ್ತಿರುವ ಆ ಶಕ್ತಿ ಮಾತೆಯಾದರೂ ಯಾರು ಅಂದರೆ ಆದಿಶಕ್ತಿ ಕೆಂಪಮ್ಮ ದೇವಿ. ಗಂಗರಾಜ ಸ್ವಾಮಿಯವರ ಜೀವನದಲ್ಲಿ ಊಹೆಗೂ ನಿಲುಕದ ಅಚ್ಚರಿಗಳನ್ನು ಎದುರಾಗಿಸಿ ಇಲ್ಲಿ ಬಂದು ನೆಲೆಯಾಗಿರುವ ತಾಯಿ ಕೆಂಪಮ್ಮ ದೇವಿಯ ಶಕ್ತಿ ಅಪಾರ. ಅಂತಹ ಶಕ್ತಿಗೆ ಸಹಸ್ರಾರು ಜನರ ಜೀವನದಲ್ಲಿ ಎದುರಾಗಿರುವಂತಹ ಅಚ್ಚರಿಗಳ ಸಾಕ್ಷಿ. ಇನ್ನು ತಾಯಿ ಕೆಂಪಮ್ಮ ತಾಯಿಯ ಈ ಮಂದಿರ ಇರೋದಾದರೂ ಎಲ್ಲಿ ಅಂದರೆ ಈ ಮಂದಿರ ಇರೋದು ಬೆಂಗಳೂರು ನಗರದ ಕೆಂಗೇರಿ ಹೋಬಳಿ ಸೂಲಿಕೆರೆ ಪೋಸ್ಟ್ ವ್ಯಾಪ್ತಿಯಲ್ಲಿ ಬರುವ ಹೊಸ ಬೈರೋಹಳ್ಳಿ ಗ್ರಾಮದಲ್ಲಿ. ಇಲ್ಲಿ ಎಂತಹ ಅಚ್ಚರಿಗಳು ಬೇಕಾದರೂ ಎದುರಾಗಬಹುದೆಂಬ ಮಾತಿಗೆ ಆದಿಶಕ್ತಿ ಕೆಂಪಮ್ಮ ಇಲ್ಲಿ ಬಂದು ನೆಲೆಯಾಗಿರುವುದೇ ಸಾಕ್ಷಿ. ಒಳಿತನ್ನ ಕಂಡಂತಹ ಸಹಸ್ರಾರು ಜನರೇ ಜೀವಂತ ಸಾಕ್ಷಿ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ.